ಇಲ್ಲ ನಾನು ಅದನ್ನ ನೋಡ್ದೆ, ಬಟ್ ಅದೇ ತುಂಬಾ ತಪ್ಪು. ಅವ್ರೇನೋ ಪಾಪ ತಮಾಷೆಗೇನೋ ಹೇಳಿದ್ದು ನನ್ಗೆ, ನಾನು ಅದನ್ನ ತಮಾಷೆಗೆ ಹೇಳ್ಬಿಟ್ಟು ತಿರ್ಗಾ ನೆಕ್ಸ್ಟ್ 2 ಸೆಕೆಂಡ್ಗೆ ತಿರ್ಗಾ ನಾನು ಅವ್ರ ಜೊತೆಗೇನೆ ಒಂದು ವಿಡಿಯೋ ಬೇರೆ ಬಂತು. ಸೊ ಹಂಗಿದ್ದಾಗ ಅರ್ಥ ಮಾಡ್ಕೊಬೇಕು, ಅಟ್ಲೀಸ್ಟ್ ಏನಾದ್ರು ಕೇಳಬೇಕು ಡೈರೆಕ್ಟ್ ಆಗಿ. ನನಗೆ ಮೆಸೇಜ್ ಮಾಡಿ, ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ. ನನಗಿಂತ ಡೈರೆಕ್ಟ್ ಆಗಿ ಹೇಳೋನು ಯಾರು ಅವನಿಲ್ಲಿ? ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತ. ಬಟ್ ಆದ್ರೆ ಪಾಪ ಅವ್ರನ್ನ ಬ್ಲೇಮ್ ಮಾಡಿದಾಗ್ಲಿ, ಇದನ್ನ ಸುದೀಪ್ ಸರ್ನ ಹೇಳೋದಾಗ್ಲಿ ತುಂಬಾ ದೊಡ್ಡ ತಪ್ಪು. ಇದು ನಾವು ಮಾಡಬಾರ್ದು ಯಾರು. ಇಲ್ಲ, ಏನೂ ಆಗಿಲ್ಲ. ಅಲ್ಲೇ ನಾನು ಫೋಟೋಗೆ ನಿಂತ್ಕೊಂಡಾಗ ಅವರು ತಮಾಷೆಗೇನೋ ಹೇಳಿದ್ರು, ನಾನು ಅದನ್ನ ತಮಾಷೆಗೆ ಹೇಳ್ಬಿಟ್ಟು ತಿರ್ಗಾ ಒಂದು ಫೋಟೋ ತಗೊಂಡ್ವಿ. ಇಟ್ ವಾಸ್ ಅ ಫನ್ ಕಾನ್ವರ್ಸೇಷನ್. ಅದನ್ನ ಹೆಂಗೆ, ಅದು ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ನಾನು ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಕೊಡದೆ ಹೋಗ್ಬಿಟ್ಟೆ. ಅವ್ರ ಆ ಥರ ಹೇಳಿದಾಗ ನಾನೇನೋ ಹೇಳಕ್ ಹೋಗಿ ಅದು ಬೇರೆ ಥರನೇ ಎಕ್ಸ್ಪ್ರೆಷನ್ ಕಾಣಿಸ್ಬಿಡ. ಅದು ಹೆಂಗ್ ಕಾಣಿಸ್ತು ಅಂದ್ರೆ ಅದು ಕಾಣಿಸಿರೋದು ಹಂಗೆ, ಬಟ್ ಆದ್ರೆ ಅದು ಆ ಥರ ಏನೂ ಇಲ್ಲ. ಶಿ ಇಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಆಮೇಲೆ ಫೋಟೋ ತಗೊಂಡಾಗ ನೀನ್ ಮದ್ದಲ್ ಬರಬೇಡ ಅಂತ ಹೇಳೋಷ್ಟು ವ್ಯಕ್ತಿತ್ವ ಅವ್ರಿಗಂತೂ ಇಲ್ಲ. ಶಿ ಹ್ಯಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಆ ಥರ ಇದ್ದಾಗ ಆ ಥರ ಎಲ್ಲ ಹೇಳೋದು ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆ ಥರ ಹೇಳೋದು ಇಲ್ಲ, ಯಾಕೆಂದ್ರೆ ಶಿ ನೋಸ್ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಐ ಹ್ಯಾಮ್. ಆಮೇಲೆ ಆ ಶೋಗಳು ಅವರು ಬಂದು ನಮ್ಮ ಶೋಗಳಲ್ಲಿ ಕೂತ್ಕೊಂಡು ನೋಡಿದ್ದಾರೆ, ಅಂಡ್ ಶಿ ಲೈಕ್ ಅವರ್ ಪರ್ಸನಾಲಿಟಿ. ಆ ಥರ ಎಲ್ಲ ಇದ್ದಾಗ ಆ ಥರ ಎಲ್ಲ ನಮ್ಗೆ ಹರ್ಟ್ ಆಗೋ ಥರ ಅವ್ರು ಮಾತಾಡೋದು ಇಲ್ಲ. ನನಗಲ್ಲ, ಯಾರಿಗೂ ಆ ಥರ ಮಾತಾಡಲ್ಲ ಅವರು. ಸೊ ಹಂಗಿದ್ದಾಗ ಡೋಂಟ್ ಜಡ್ಜ್ ಅ ಪರ್ಸನ್ ವಿತೌಟ್ ಗೆಟಿಂಗ್ ಟು ನೋ ದ ಕ್ಲಾರಿಟಿ. ನಾನು ಅದರ ನೆಕ್ಸ್ಟ್ ದಿನಾನೇ ಪೋಸ್ಟ್ ಹಾಕಿದ್ದೆ ಅದ್ರ ಬಗ್ಗೆ, ಬಟ್ ಅದಾದ್ಮೇಲೆ ಎಲ್ಲ ಸ್ಟಾಪ್ ಮಾಡಿದ್ರು ಅನ್ಸುತ್ತೆ. ಬಟ್ ಅದೇ ಪ್ಲೀಸ್ ಗೊತ್ತಿಲ್ಲದೆ ಏನೋ ಸಡನ್ ಆಗಿ ಜಡ್ಜ್ ಮಾಡಕ್ ಹೋಗ್ಬಿಡಿ. ಏನಾದ್ರು ಬೇಕು ಕ್ಲಾರಿಟಿ ಅಂದ್ರೆ ನನ್ನೇ ಕೇಳಿ ಡೈರೆಕ್ಟ್ ಆಗಿ ನಾನೇ ಹೇಳ್ತೀನಿ.